ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ತಕರಾರಿಲ್ಲ, ನಮ್ಗೆ ನೀತಿ ಪಾಠ ಹೇಳ್ತಾ ಇದೀರಲ್ಲ, ಅದ್ರ ಬಗ್ಗೆ ತಕರಾರಿದೆ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ನೀವು ಉಸುಲನೆ ಮಾಡಿಲ್ಲ, ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ. ಎಲ್ಲಿ ಮಾಡಿದೀರಾ? ಈಗ ಪಾಸ್ ಮಾಡಿ, ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ, ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ. ಬಟ್ ಹಿಂಗೆ ಯಾವಾಗ ಬೇಕಾವಾಗ ಗಾಂಧಿ ತತ್ವ ಉಪಯೋಗ ಮಾಡೋದು, ಯಾವಾಗ ಬೇಕಾವಾಗ RSS ತತ್ವ ಉಪಯೋಗ ಮಾಡೋದು. ವಿರೋಧ ಪಕ್ಷದ ಸನ್ಮಾನ್ಯ ಸಚಿವರೇ, ಪ್ರಶ್ನೆ ಕೇಳಿ ನನಗೇನಿಲ್ಲ ಅಧ್ಯಕ್ಷರೇ. ನನಗೆ ನಿಮ್ ಸಮಯ ಮುಕ್ತಾಯ ನನಗೆ ಅಧ್ಯಕ್ಷರ ನನಗೆ ತೊಂದರೆ ಮಾಡ್ದಂಗ ನೋಡ್ರಿ. ನಾವು ಯಾವ್ದೋ ರಾಜಕಾರಣ ಮಾತಾಡ್ತಾ ಇಲ್ಲ, ಯಾರಿಗೂ ಇಡಬೇಡ್ರಿ, ಮಾತಾಡ್ರಿ. ಹಿಂದೂ ಕೂಡ ನಾವು ಕೂಡ ಅಲ್ಲಿದ್ದೀವಿ, ಅವ್ರಿಗೆ ಮಾತಾಡ್ಬೇಡೇವಿ. ಮುಂದೆ ನಾವು ಆ ಕಡೆ ಇರ್ಬೋದು. ಆದ್ರ ರಾಜ್ಯದ ಜನತೆ ನಮ್ಮನ್ನ ನೋಡ್ತಿರ್ತಾರ. ನಮ್ಮ ಮನಸ್ಸು ಎದಕ್ಕ, ಹೃದಯ ಎದಕ್ಕ ಮಿಡಿತೈತಿ, ನಮ್ಮ ಸೆನ್ಸಿಟಿವಿಟಿ ಎದಕ್ಕೈತಿ, ಅದ್ರ ಬಗ್ಗೆ ನಾವೆಲ್ಲರೂ ನೋಡ್ಕೊಂಡು ಮಾತಾಡ್ಬೇಕು. ಇವತ್ತು ಎಕ್ಸೈಸ್ ರೆವೆನ್ಯೂ ಏನೈತಿ, ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ಬೇರೆ ರಾಜ್ಯಗಳದಾವ್ ಈ ಎಕ್ಸೈಸ್ ರೆವೆನ್ಯೂ ಝೀರೋ ತಗೊಂಡು, ಬಿಹಾರದಂತ ರಾಜ್ಯ ಎಕ್ಸೈಸ್ ರೆವೆನ್ಯೂ ಇಲ್ದಂಗ ತಮ್ಮ ರಾಜ್ಯ ನಡೆಸ್ತಾರ. ಅದು ಗುಜರಾತ್ ಅಂತ ರಾಜ್ಯ ಕೇವಲ 0.1% ಅವ್ರ ರೆವೆನ್ಯೂ ಎಕ್ಸೈಸ್ ಇಂದ ಬರ್ತೈತಿ, ಅಂತ ರಾಜ್ಯ ನಡೆಸ್ತಾವ. ನಾವು ನಿಜವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು, ವಿಚಾರ ಮಾಡಬೇಕು. ನಮ್ಮ ರಾಜ್ಯ ಎಕ್ಸೈಸ್ ನಾವು ಯಾವ ರೀತಿ ನಡೆಸಬೇಕನ್ನುವಂತ ವಿಚಾರ ಗಂಭೀರವಾಗಿ ನಾವೆಲ್ಲರೂ ಸದಸ್ಯರು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಗುಜರಾತ್ ಹೋಗಿದ್ದೆ, ಎಕ್ಸೈಸ್ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ. ಅವ್ರು ಬಂದ ಮೇಲೆ ರೇಟ್ ಟ್ಯಾಕ್ಸ್ ಏರಿಸಿದ್ರು. ಅವ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋದಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರಪ್ಷನ್, ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂದೈತಿ. ಅದ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋದಿಲ್ಲ, ಯಾಕಂದ್ರೆ ನಾನು ರಾಜಕಾರಣ ಮಾತಾಡುದಿಲ್ಲ. ಕರಪ್ಷನ್ ನೀವು ಹೇಳ್ತಾ ಇದ್ರ, ಮಿನಿಸ್ಟರ್ ಬಗ್ಗೆ ಮಾತನಾಡ್ತಾ ಇದ್ರೆ, ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಾವು ಅಲ್ಲ, ಅವ್ರು ನನಗೆ ಮಾತಾಡ್ಬಿಟ್ಟು ನಡು ಮಾತಾಡ್ತೀನಿ. ಆರ್ಟಿಕಲ್ ಬಂದಿದೆ, ಕೊಡಿ. ಆಧಾರ ಇದ್ರೆ ಪ್ರೊಡ್ಯೂಸ್ ಮಾಡಿ, ಆಧಾರ ಇದ್ರೆ ಪ್ರೊಡ್ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ದು ಮುಂದೆ ಮಾತಾಡಿ. ಇದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಡಿಮಾಂಡ್ಸ್ ಬಗ್ಗೆ ಮಾತಾಡ್ತೇವಲ್ಲ, ಅದ್ರ ಬಗ್ಗೆನೂ ಮಾತಾಡ್ತೇನೆ. ಇದ್ರ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡುವಂತ ವಿಚಾರ ಐತಿ. ಇದೇನು ನಾವು ಸರಾಯಿ ಮೇಲೆ ಹೆಣ್ಮಕ್ಳ ಮಕ್ಕಳ ತಲೆಗೆ ಹೊಟ್ಟೆ ಮೇಲೆ ಹೊಡೆದು ಅವ್ರದ್ದು ಕೇವಲ ದುಡ್ಡು ಅಷ್ಟೇ ತಗೊಳ್ತಾ ಇಲ್ಲ, ನಾವು ಅವ್ರ ಮನೆತನದ ನೆಮ್ಮದಿ ತಗೊಳತ್ತೇವೆ, ಆರೋಗ್ಯ ತಗೊಳತ್ತೇವೆ, ಆ ಮಕ್ಕಳ ಭವಿಷ್ಯನ ಕಿತ್ಕೊಳತ್ತೇವೆ. ಅದನ್ನ ಕಿತ್ಕೊಂಡು ಸರಾಯಿ ತೆಗೆದುಕೊಂಡು 40,000 ರೂಪಾಯಿದಾಗ 36,000 ಕೋಟಿ ಅವ್ರ ಕಡೆ ತೆಗೆದುಕೊಂಡು ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ಕೊಡ್ತಾವಲ್ಲ, ಇದನ್ನ ಮ್ಯಾಲ್ ನಿಂತವ ಮೆಚ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಎಲ್ಲ ನೋಡ್ಬೇಕಾಯ್ತು. ಅಲ್ಲ, ಏನ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷರೇ? ಅವ್ರು ಏನ್ ಮಾಡಿದ್ರು? ವಿಷಯ ನಾನು ಮಾತಾಡೋದು ಶಿಕ್ಷಣದ ಬಗ್ಗೆ. ಇವತ್ತು ಶಿಕ್ಷಣ ಈ ಸಭೆಯಲ್ಲಿ ನಿರ್ಣಯ ಆಗಲಿ. ಎಕ್ಸೈಸ್ ಬಿಟ್ಟು ಸರ್ಕಾರ ನಿರ್ಣಯ ತಗೊಳಕ್ ಹೇಳ್ರಿ. ನಾವ್ ಮಾತ್ರ ಎಕ್ಸೈಸ್ ಬಿಟ್ಟು ಸರ್ಕಾರ ಬಡಬಗ್ಗಳಿಗೆಲ್ಲ ಹೊಡಿತೀವಿ, ದುಡ್ಡು ಹೊಡಿತೀವಿ. ಇವರು ಆದಾಯನ ದುಡ್ಡಿಲ್ಲ ಇವ್ರ ಸರ್ಕಾರ ಶಾಪಾಕ್ಸ್ತಾ ಇದ್ವಿ. ನೀವು ವಿರೋಧ ಪಕ್ಷನ
ಉತ್ತರ ಪ್ರದೇಶದಲ್ಲಿ ನಡೀತಾ ಇಲ್ವಾ? ಮಧ್ಯಪ್ರದೇಶದಲ್ಲಿ ಮುಚ್ಚೋಗಿವ್ಯಾ? ಈಗ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ ಪ್ರಧಾನಮಂತ್ರಿ ನಾವು ಮಾಡಿದ್ದೀವಿ, ನಾವು ತ್ಯಾಗ ಮಾಡ್ಕೊಂಡು ಹೆಂಗೋ ಸರ್ಕಾರ ನಡೆಸ್ತೀವಿ. ಅವ್ರಿಗೆ ಹೇಗೆ ನಾಟಕ ಮಾಡಕ್ ಬಂದಿದೆ ಇಲ್ಲಿ ಜನಗಳ ನೀವು ಕಂಟಿನ್ಯೂ ಮಾಡಿ. ಶಿಕ್ಷಣದ ಬಗ್ಗೆ ನಾನು ಮಾತಾಡಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದ ಬಜೆಟ್ ತೆಗೆದು ನೋಡಿದ್ರೆ ಅತ್ಯಂತ ಹೆಚ್ಚು ದುಡ್ಡನ್ನು ನಾವು ಇಟ್ಟಿರೋದು ಶಿಕ್ಷಣಕ್ಕೆ. ನಮ್ಮಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಕೃಷಿಕ ಸಮಾಜ ರಾಜ್ಯ, ಕೃಷಿಕ ಸಮಾಜ ದೇಶ. ನಮ್ದು ಕೃಷಿಗೆ ಸಂಬಂಧಿಸಿದಂತ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರು, ಮೈನರ್ ಇರಿಗೇಷನ್, ದೊಡ್ಡ ಬೃಹತ್ ಇರಿಗೇಷನ್, ಮೇಜರ್ ಇರಿಗೇಷನ್, ಪಶುಸಂಗೋಪನೆ, ಮೀನುಗಾರಿಕೆ, ಸಕ್ಕರೆ, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡಿ ಏನು ದುಡ್ಡು ನಾವು ಕೊಡ್ತೇವಲ್ಲ, ಅದಕ್ಕಿಂತ ಹೆಚ್ಚು ದುಡ್ಡು ಕೇವಲ ಒಂದು ಡಿಪಾರ್ಟ್ಮೆಂಟ್, ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ, ಶಿಕ್ಷಣ ಇಲಾಖೆಗೆ ನಾವು ಕೊಡ್ತೇವೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸುಮಾರು 56,789 ಗವರ್ಮೆಂಟ್ ಶಾಲೆಗಳಿದಾವೆ, 19,650 ಪ್ರೈವೇಟ್ ಶಾಲೆಗಳಿದಾವೆ. 56,789 ಗವರ್ಮೆಂಟ್ ಶಾಲೆಗಳು, 19,650 ಪ್ರೈವೇಟ್ ಶಾಲೆಗಳು. ಈ ಸಂಖ್ಯೆಗಳನ್ನ ನಮ್ಮ ಶಿಕ್ಷಣ ಸಚಿವರಾದ ಮಧು ಅವರ ಸಹಾಯದಿಂದ ನಾನು ಇಲ್ಲೇ ಸದನದ ಗಮನಕ್ಕೆ ತೆಗೆದುಕೊಂಡು ಬರಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 60,30,000 ಹುಡುಗರು ನಮ್ಮ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಯಲ್ಲಿ ಕಲಿತಾರೆ. ಸರ್ಕಾರಿ ಶಾಲೆಯಲ್ಲಿ ಸುಮಾರು 45 ಲಕ್ಷ ಹುಡುಗರು ಕಲಿತಾರ ಅಂತ ಹೇಳಿ ಅಂಕಿ ಕೊಡ್ತಾರೆ. ಯಾಕೆ ನಾನು ಅಂಕಿ ಯಾಕೆ ಕೊಡ್ತಾರೆ ಅಂತ ಹೇಳ್ತೇನೆ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ 45 ಲಕ್ಷ ಹುಡುಗರು ಕಲಿತಾರಂದ್ರೆ ಅಲ್ಲಿ 45 ಲಕ್ಷ ಹುಡುಗರು ಇರ್ಬೇಕಂತಿಲ್ಲ, ಅಲ್ಲಿ ಒಂದು ಅಂಕಿ ಸಂಖ್ಯೆ ಆ ಶಾಲೆ ಮಾಸ್ತರ್ಗಳು ಕೊಟ್ಟಿರ್ತಾರೆ. ಅಲ್ಲಿ ನಿಜವಾಗಿ ಕೌಂಟ್ ಮಾಡಿದ್ರೆ ಆ ಸಂಖ್ಯೆ ಇನ್ನೂ ಕೂಡ ಕಡಿಮೆ ಇರ್ಬೋದು. ಈ ಶಾಲೆಗಳಲ್ಲಿ ನಾವು 20ಕ್ಕಿಂತ ಶಾಲೆಯಲ್ಲಿ, ಇಡೀ ಶಾಲೆಯಲ್ಲಿ 20ಕ್ಕಿಂತ ಕಡಿಮೆ ಹುಡುಗರು ಇರುವಂತ ಶಾಲೆಗಳು ಎಷ್ಟಿದಾವ ಅಂತಂದ್ರೆ 12,997 ಸ್ಕೂಲ್ಗಳು, 20ಕ್ಕಿಂತ ಕಡಿಮೆ ಸಂಖ್ಯೆ ಶಾಲೆಗಳು. 25ಕ್ಕಿಂತ ಕ್ಲಾಸ್ನಲ್ಲಿ, ಇಡೀ ಶಾಲೆಯಲ್ಲಿ 25ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇರುವಂತ ಶಾಲೆಗಳು 15,845 ಅದಾವ. 35 ಹುಡುಗರಿಗಿಂತ ಕಡಿಮೆ ನಂಬರ್ ಇರುವಂತ ಶಾಲೆಗಳು 20,375 ಶಾಲೆಗಳಿದಾವ. ಅಂದ್ರೆ ನಮ್ಮ 56,000 ಏನು ಶಾಲೆಗಳದಾವಲ್ಲ, ಅದರಲ್ಲಿ 20,370 ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 35ಕ್ಕಿಂತ ಕಡಿಮೆ ಐತಿ. ಅಂದ್ರೆ ಸುಮಾರು 35% ನಮ್ಮ ಶಾಲೆಗಳಲ್ಲಿ ಕೇವಲ 1ನೇ ಕ್ಲಾಸ್ನಿಂದ 10ನೇ ತನಕ ನಾವು ಹಿಡ್ಕೊಂಡು ನೋಡಿದೀವಿ ಅಂತಂದ್ರೆ ಅಲ್ಲೇ ಇರುವಂತ ಸಂಖ್ಯೆ ಕೇವಲ 35. ಅಂದ್ರೆ ಒಂದು ಕ್ಲಾಸಿಗೆ 2, ಒಂದು ಕ್ಲಾಸಿಗೆ 3 ವಿದ್ಯಾರ್ಥಿಗಳಿದಾರೆ. ಈ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಹೋಗ್ತಾರೆ ಇಲ್ಲೋ ಭರವಸೆ ಇಲ್ಲ. ಅದು ಕೂಡ ನಮ್ಮ ಅಂಕಿ ಸಂಖ್ಯೆ ಇರೋದು. ಈಗ ನಮ್ಮ ಶಿಕ್ಷಣ ಸಚಿವರು ಅವರು ಒಂದು ಒಳ್ಳೆ ವಿಚಾರವನ್ನ ರಾಜ್ಯದ ಮುಂದೆ ಇಟ್ಟಿದ್ದಾರೆ. ಅವ್ರೇನಂತ ಇಟ್ಟಿದ್ದಾರೆ, ಇಲ್ಲ ನಾವು ಫೇಸ್ ರೆಕಗ್ನೇಷನ್ ಅಟೆಂಡೆನ್ಸ್ ಸಿಸ್ಟಮ್ ನಾವು ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಬರ್ತಾ ಇದ್ದೇವೆ ಅಂತ. ಮಾನ್ಯ ಅಧ್ಯಕ್ಷರ, ನಾನು ವಿನಂತಿ ಮಾಡ್ಕೊಂತೇನೆ ನಿಮ್ಮ ಮೂಲಕ ಸರ್ಕಾರಕ್ಕೆ, ಫೇಸ್ ರೆಕಗ್ನೇಷನ್ ಅಟೆಂಡೆನ್ಸ್ ಸಿಸ್ಟಮ್ ಕೇವಲ ವಿದ್ಯಾರ್ಥಿಗಳಿಗೆ ಮಾಡಬೇಡ್ರಿ, ಅಲ್ಲಿರುವಂತ ಮಾಸ್ತರ್ಗಳಿಗೂ ಮಾಡ್ರಿ. ಯಾಕಂದ್ರೆ ಅವ್ರ ಮಾಸ್ತರ್ಗಳು ಕೂಡ ಮುಂಜಾನೆ ಸಂಜೆಕ ಅಟೆಂಡೆನ್ಸ್ ಹಾಕಿದ್ರೆ ಅವಾಗ ಅಲ್ಲೇ ವಿದ್ಯಾರ್ಥಿಗಳು ಇದಾರಿಲ್ಲ ಅಂತ ಯಾರೋ ನೋಡಕ್ ಆಗ್ತೈತಿ, ಅಲ್ಲಿ ಕಲ್ಸಕ್ ಆಗ್ತೈತಿ. ಇವತ್ತು ಇಷ್ಟು ದೊಡ್ಡ 41,000 ಚಿಲ್ಲರ ಕೋಟಿ ದುಡ್ಡನ್ನು ನಾವು ಅಲ್ಲಿ ಆ ಶಿಕ್ಷಣ ಇಲಾಖೆ ಕೊಟ್ರೆ ಅದರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಏನಾದ್ರೂ ಉತ್ಪನ್ನ ಬೇಕಲ್ಲ, ಆ ಪಾಲಕರಿಗೆ ಏನಾದ್ರೂ ಹೊರೆ ಕಡಿಮೆ ಆಗ್ಬೇಕಲ್ಲ. ಆದಷ್ಟು ನಾವು ಖರ್ಚು ಮಾಡಿದ್ರು ಕೂಡ ಅವ್ರು ಪ್ರೈವೇಟ್ ಶಾಲೆಗೆ ಹೋಗ್ಬೇಕಂತ ಪಾಲಕರು ವಿಚಾರ ಮಾಡ್ತಾರಂತಂದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡುವಂತ ವಿಚಾರ. ಹಾಗಾಗಿ ನಂದು ವಿನಂತಿ ಅಂದ್ರೆ, ಇದು ಫೇಸ್ ರೆಕಗ್ನೇಷನ್ ಅಟೆಂಡೆನ್ಸ್ ಸಿಸ್ಟಮ್ ಏನೈತಿ ಅದನ್ನ ನೀವು ಇದಕ್ಕೆ ತಗೊಂಬರ್ರಿ. ಅದಾದ್ಮೇಲೆ ಇನ್ನೊಂದು, ನಮ್ದು ವಾಜಪೇಯಿ ಅವರು ಇದ್ದಾಗ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು. ಅವ್ರು ಮಾಡಿದಂತ ಒಂದು ಕಾನೂನದಲ್ಲಿ ಸಂವಿಧಾನಕ್ಕೆ ಬದಲಾವಣೆ ಅಂತ ಬಂದ್ರು, ರೈಟ್ ಟು ಎಜುಕೇಶನ್ ತಗೊಂಬಂದ್ರು. ವಾಜಪೇಯಿ ಅವರು ಇದ್ದಾಗ ರೈಟ್ ಟು ಎಜುಕೇಶನ್, ಅದನ್ನ ಮುಂದೆ ಸರ್ಕಾರದಲ್ಲಿ ಸುಧಾರಣೆ ಮಾಡಿದ್ರು. ಕಪಿಲ್ ಸಿಬಲ್ ಕೇಂದ್ರ ಸರ್ಕಾರದಲ್ಲಿ HRD ಮಂತ್ರಿಗಳಿದ್ರು, ಅವರು ಅದಕ್ಕೆ ಸುಧಾರಣೆ, ಅದರಲ್ಲಿ ಇನ್ನೂ ಅಷ್ಟೇ ಆಡ್ ಮಾಡಿದ್ರು. ಅವರು ಆ ಟೈಮ್ದಲ್ಲಿ ನಮ್ಮ ರೈಟ್ ಟು ಎಜುಕೇಶನ್ ದಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವಂತ ಒಂದು ಅವಕಾಶ ಮಾಡಿಕೊಟ್ರು. 25% ಸೀಟ್ಗಳು ಖಾಸಗಿ ಶಾಲೆಗಳಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ರು. ಇದರಿಂದ ನಮ್ಮ ದೇಶದಲ್ಲಿ ಇವತ್ತು ಡಿಸ್ಪ್ಯಾರಿಟಿ ಕೇವಲ ಕೆಳಜಾತಿ ಮತ್ತು ಮೇಲ್ಜಾತಿಯವರ ಮೇಲೆ ಅಷ್ಟೇ ಇಲ್ಲ, ದುಡ್ಡು ಇದ್ದವರು ದುಡ್ಡು ಇಲ್ದವ್ರ ಕಡೆ ಕೂಡ ಈಗ ಡಿಸ್ಪ್ಯಾರಿಟಿ
ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 1991ರಲ್ಲಿ ಏನು ಎಕನಾಮಿಕ್ ಲಿಬರಲೈಸೇಷನ್ ಶುರು ಆಯಿತು, ಅದ್ರ ಮೇಲೆ ಇದು ಡಿಫರೆನ್ಸಸ್ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ನಮ್ದು ಸೌತ್ ಅಮೆರಿಕನ್ ಕಂಟ್ರೀಸ್ ನಾವು ನೋಡಿದ್ರ ಅಲ್ಲಿ ಹೊರಗೆ ಹೋಗ್ಬೇಕಂತಂದ್ರೆ ಗನ್ ಪ್ರೊಟೆಕ್ಷನ್ ಇಲ್ದಂಗ ಮೆಕ್ಸಿಕೋ ಅಂತ ಕಂಟ್ರಿಯಲ್ಲೇ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಅಲ್ಲಿ ದುಡ್ಡು ಇದ್ದವ್ರ ಮೇಲೆ ದುಡ್ಡು ಇಲ್ದವ್ರದ್ದು ಅಷ್ಟು ಸಿಟ್ಟೈತಿ. ಆದ್ರ ಈ ರೀತಿ ಡಿಸ್ಪ್ಯಾರಿಟಿ ಕಡಿಮೆ ಆಗಬೇಕು ಅಂತಂದ್ರೆ ಅಥವಾ ಬಡವರಿಗೂ ಕೂಡ ಬೇರೆ ಅವಕಾಶಗಳು ಸಿಗಬೇಕಂತಂದ್ರೆ ಕೇವಲ 12,000 ರೂಪಾಯಿ ಒಂದು ಸ್ಟೂಡೆಂಟ್ಗೆ ಖರ್ಚಿಗೆ ಕೊಡಬೇಕು ಅಂತ ಹೇಳಿ ರೈಟ್ ಟು ಎಜುಕೇಶನ್ ಆಕ್ಟ್ ತೆಗೆದುಕೊಂಡು ಬಂದಿದ್ರು.